ಕ್ಷಣ ಹೊತ್ತು ಆಣಿಮುತ್ತು ಧ್ವನಿ ಸುರುಳಿಗೆ ಸ್ವಾಗತ. ಇಂದಿನ ವಿಷಯ ಕಾಲು ಕತ್ತರಿಸಿದ್ದರೂ 3,500 ಮೈಲಿ ಓಡಿದವರು. ಕಾಲು ಕತ್ತರಿಸಲ್ಪಟ್ಟ ವ್ಯಕ್ತಿ ಓಡುವುದು ಸಾಧ್ಯವಿಲ್ಲವೆಂದು ಯಾರು ಬೇಕಾದರೂ ಹೇಳಬಹುದು. ಆದರೆ ಅಂತಹ ಹೇಳಿಕೆಯನ್ನು ಸುಳ್ಳು ಮಾಡಿ 3,500 ಮೈಲಿ ಓಡಿದವರು ಕೆನಡಾದ ಟೆರ್ರಿ ಫಾಕ್ಸ್. ರೋಮಾಂಚನವನ್ನುಂಟು ಮಾಡುವ ಅವರ ಸಾಧನೆ ಹೀಗಿದೆ. ಟೆರ್ರಿ ಫಾಕ್ಸ್ರಿಗೆ 1977ರಲ್ಲಿ 20 ವರ್ಷ. ಹಾಕಿ, ಬಾಸ್ಕೆಟ್ಬಾಲ್ ಮತ್ತು ಓಟ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದರು. ಆಗ ಬರಸಿಡಿಲಿನಂತೆ ಬಂದೆರಗಿದ್ದು ಕ್ಯಾನ್ಸರ್ ಕಾಯಿಲೆ. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಅದು ಅವರ ಬಲಗಾಲನ್ನು ಬಲವಾಗಿ ಹಿಡಿದಿತ್ತು. ವೈದ್ಯರು ಬಲಗಾಲನ್ನು ಕತ್ತರಿಸಿ ತೆಗೆಯಲೇಬೇಕೆಂದರು. ಶಸ್ತ್ರಚಿಕಿತ್ಸೆಯ ಹಿಂದಿನ ದಿನ ಫಾಕ್ಸ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಗ ಹಳೆಯ ವಾರಪತ್ರಿಕೆಯಲ್ಲಿನ ಸುದ್ದಿಯೊಂದು ಅವರ ಕಣ್ಣಿಗೆ ಬಿತ್ತು. ಅಮೆರಿಕಾದಲ್ಲಿ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡಿದ್ದ ಒಬ್ಬರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಓಡಿದ್ದರೆಂದು ಪ್ರಕಟವಾಗಿತ್ತು. ಅದನ್ನು ಓದಿದ ತಕ್ಷಣ ಫಾಕ್ಸ್ರ ಮನಸ್ಸಿನಲ್ಲಿ ನಾನೇಕೆ ಅಳಬೇಕು, ನಾನೂ ಕೃತಕ ಕಾಲನ್ನು ಅಳವಡಿಸಿಕೊಳ್ಳಬಹುದು ಎಂದು ಯೋಚಿಸಿ ನಿರಾಳರಾದರು. ಶಸ್ತ್ರಚಿಕಿತ್ಸೆಯಲ್ಲಿ ಬಲಗಾಲನ್ನು ತೆಗೆದ ತಕ್ಷಣ ಕೃತಕ ಕಾಲನ್ನು ಜೋಡಿಸಿಕೊಂಡರು. ಆದರೆ ನಡೆಯುವುದು ಅಷ್ಟು ಸುಲಭವಿರಲಿಲ್ಲ. ಬಿದ್ದರು, ಎದ್ದರು, ಮತ್ತೆ ಮತ್ತೆ ಗಾಯ ಮಾಡಿಕೊಂಡರು. ಆದರೆ ಧೃತಿಗೆಡಲಿಲ್ಲ. 2 ವರ್ಷ ಬಿಡದೆ ಪ್ರಯತ್ನಿಸಿದರು. ಕೊನೆಗೆ ನಡೆಯುವುದಲ್ಲ, ಓಡಲಾರಂಭಿಸಿದರು. 1980 ಏಪ್ರಿಲ್ 12ನೆಯ ತಾರೀಕು ಕೆನಡಾದ ಒಂದು ತುದಿಯಲ್ಲಿರುವ ಅಟ್ಲಾಂಟಿಕ್ ಸಾಗರದ ಬಳಿ ಹೋಗಿ ತಮ್ಮ ಕೃತಕ ಕಾಲನ್ನು ನೀರಿನಲ್ಲಿ ಅದ್ದಿ ಹೊರಬಂದು ಇಲ್ಲಿಂದ ಕೆನಡಾದ ಮತ್ತೊಂದು ತುದಿಯಲ್ಲಿರುವ ಶಾಂತಿ ಸಾಗರದಲ್ಲಿ ನನ್ನ ಬಲಗಾಲನ್ನು ಅದ್ದುವವರೆಗೂ ಓಡುತ್ತೇನೆ ಎಂದು ಘೋಷಿಸಿದರು. ಓಡಲಾರಂಭಿಸಿದರು. ಪ್ರತಿದಿನ ಸುಮಾರು 26 ಮೈಲಿ ಓಡುತ್ತಿದ್ದರು. ಮೊದಲು ಯಾರೂ ಇವರನ್ನು ತೀವ್ರವಾಗಿ ಪರಿಗಣಿಸಲಿಲ್ಲ. ಆದರೆ 1-2 ತಿಂಗಳಲ್ಲಿ ಮಾಧ್ಯಮದವರು ಕೊಟ್ಟ ಪ್ರಚಾರದಿಂದ ಫಾಕ್ಸ್ ರಾಷ್ಟ್ರೀಯ ಹೀರೋ ಆಗಿಬಿಟ್ಟರು. ಅವರ ಓಟಕ್ಕೆ ಪ್ರಯೋಜಕತ್ವ ಸಿಕ್ಕಿತು. ಬಂದ ಹಣವನ್ನೆಲ್ಲ ಅವರು ಕ್ಯಾನ್ಸರ್ ಚಿಕಿತ್ಸೆ ಸಂಶೋಧನೆಗೆ ಮೀಸಲಿಟ್ಟರು. ಲಕ್ಷಗಟ್ಟಲೆ ಡಾಲರ್ಗಳು ಹರಿದು ಬಂತು. ಆದರೆ ಸೆಪ್ಟೆಂಬರ್ 1ನೆಯ ತಾರೀಕು ಅವರ ಓಟವನ್ನು ನಿಲ್ಲಿಸಬೇಕಾಗಿ ಬಂತು. ಏಕೆಂದರೆ ಕ್ಯಾನ್ಸರ್ ಮರುಕಳಿಸಿತ್ತು. ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ. 1981 ಜೂನ್ 28ನೆಯ ತಾರೀಕು ನಿಧನರಾದರು. ಆದರೆ ಅವರ ಓಟದಿಂದಾಗಿ ಕ್ಯಾನ್ಸರ್ ಚಿಕಿತ್ಸಾ ಸಂಶೋಧನಾ ನಿಧಿಗೆ $17 ಲಕ್ಷ ಸಂಗ್ರಹವಾಗಿತ್ತು. ಇಂದಿಗೂ ಕೆನಡಾದವರು ಫಾಕ್ಸ್ರನ್ನು ಹೇಗೆ ನೆನೆಯುತ್ತಾರೆ ಎಂದರೆ, 4 ಸೀಸನ್ ಹೋಟೆಲ್ ಸಮೂಹ ಪ್ರತಿ ವರ್ಷ ಟೆರ್ರಿ ಫಾಕ್ಸ್ ಸ್ಮರಣಾರ್ಥ ಮ್ಯಾರಥಾನ್ ಸ್ಪರ್ಧೆಗಳನ್ನು ಪ್ರಾಯೋಜಿಸಿ ಇದುವರೆಗೆ $36 ಕೋಟಿ ಕ್ಯಾನ್ಸರ್ ನಿಧಿಗೆ ಕೊಟ್ಟಿದೆ. ಎರಡನೆಯದಾಗಿ 1985ರಲ್ಲಿ ಸ್ಟೀವ್ ಫ್ಯಾನ್ಸೋ ಎಂಬ 18ರ ಯುವಕ ಮತ್ತೊಂದು ಓಟವನ್ನು ನಡೆಸಿ $1.5 ಕೋಟಿ ಫಾಕ್ಸ್ರ ನಿಧಿಗೆ ಸಂಗ್ರಹಿಸಿಕೊಟ್ಟ. ಆತನು ಅಪಘಾತವೊಂದರಲ್ಲಿ ಕಾಲೊಂದನ್ನು ಕಳೆದುಕೊಂಡು ಕೃತಕ ಕಾಲಿನ ಸಹಾಯದಿಂದ ಓಡಿದ್ದ. ಮೂರನೆಯದಾಗಿ 1987ರಲ್ಲಿ ಫಾಕ್ಸ್ರಿಂದ ಸ್ಫೂರ್ತಿಗೊಂಡ ರಿಕ್ ಹ್ಯಾನ್ಸನ್ ಎಂಬ ಪಾರ್ಶ್ವವಾಯು ಪೀಡಿತ ವ್ಯಕ್ತಿ ಗಾಲಿ ಕುರ್ಚಿಯಲ್ಲಿ ಕುಳಿತು 26 ತಿಂಗಳಲ್ಲಿ 34 ದೇಶಗಳಲ್ಲಿ ಸುತ್ತಾಡಿ $2.5 ಕೋಟಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇಂದು ಜೂನ್ 28. ಇಂದಿಗೆ ಫಾಕ್ಸ್ ಸತ್ತು 28 ವರ್ಷಗಳಾಗಿವೆ. ಆದರೆ ಆತನ ನಿಧಿ ಕ್ಯಾನ್ಸರ್ ಸಂಶೋಧನೆಗೆ ಸಹಾಯ ಮಾಡುತ್ತಲಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣವೇ.